ಹಿಡ್ಕೊಳೆ ಗಟ್ಟಿಗೆ ಬೀಗಿದ್ದು ಹೋಗ್ಬಿಟ್ಟು ಆಮೇಲೆ ಒಬ್ಬಳೇ ಹೆಂಡ್ತಿ ನೋಡಿ. ಅಲ್ಲಿದ್ದಾಗ ಲಾಸ್ಟ್ ಟೈಮ್ ಬಂದಾಗ ಅಲ್ಲಿಲ್ಲ ಊರಿದೆ ಗೊತ್ತಾ, ಊರಿಂದ ಶುರು ಆಗುತ್ತೆ. ಹಂಗೆ ಹೋಗಿ ಆ ಕಡೆಯಿಂದ ಬಂದು ಅಲ್ಲೊಂದು ಸಣ್ಣ ರಿವರ್ ಕಡೆ ಇದೆ, ಅಂದರೆ ಓಡಿ ಕ್ರಾಸಿಂಗ್ ಇದೆ. ಹಂಗೆ ಬಂದು ಫುಲ್ಲು ಬಂಡೆನೇ ಹಿಂಗೆ ಬಂದು ಅಲ್ಲಿ ಬರಬೇಕು. ಟೆಂಚ್ ಮಾಡಿಬಿಟ್ಟಿದ್ದಾರೆ ಫುಲ್ಲು, ಹಿಂಗೆ ಬರಬಾರ್ದು ಯಾರೂ ಅಂತ. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿಗಳು. ಸೊ ಟೈಮಿಗೆ ಒಂದು ಕರೆಕ್ಟಾಗಿ 4:57, ಒಂದು 5 ಗಂಟೆ ಅಂದ್ಕೊಳ್ಳಿ, 4:45 5 ಗಂಟೆ. ಸೊ ಈ ವರ್ಷದ ನಮ್ಮ ಮೊದಲ ರೈಡು ಟುವರ್ಡ್ಸ್ ಏರ್ಕಾಡ್ TSBCಯಿಂದ ಆರ್ಗನೈಸ್ ಮಾಡಿದ್ದೀವಿ. ಹಾರ್ಸ್ಲೆ ಹಿಲ್ಸು ಮರ್ತೇ ಹೋಗ್ಬಿಟ್ಟಿದ್ದೀನಿ, ಪ್ಲೇಸೇ ರಾಂಗ್ ಹೇಳ್ತಾ ಇದ್ದೀನಿ. ಏರ್ಕಾಡಲ್ಲ, ಹಾರ್ಸ್ಲೆ ಹಿಲ್ಸು ಆಂಧ್ರ ಹತ್ರ ಇದೆ. ಆಲ್ಮೋಸ್ಟ್ ಇದು ಆಂಧ್ರ ಪ್ರದೇಶನ ಊಟಿ ಅಂತಾರೆ. ನಮಗೆ ತಮಿಳ್ನಾಡಲ್ಲಿ ಹೆಂಗೆ ಊಟಿ ಇದೆಯೋ, ಎಷ್ಟು ಕೋಲ್ಡಿಗಿದೆಯೋ ಅದೇ ರೀತಿ ಇದು ಆಂಧ್ರ ಪ್ರದೇಶನ ಊಟಿ ಅಂತಾರೆ. ಸಖತ್ ಕೋಲ್ಡ್ ಇರುತ್ತೆ. ನಮ್ಮ ಬೆಂಗಳೂರಲ್ಲೇ ಇವಾಗ ಆಲ್ಮೋಸ್ಟು 14 ಡಿಗ್ರಿ 13 ಡಿಗ್ರಿ ಇದೆ. ಅಲ್ಲೂ ಚೆಕ್ ಮಾಡಿದೆ 12 ಡಿಗ್ರಿ ಇರುತ್ತೆ. ಬಟ್ ಬೆಂಗಳೂರಿಗೆ ಮತ್ತು ಅಲ್ಲಿಗೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ 12 ಡಿಗ್ರಿಗೂ ಅಲ್ಲಿ 12 ಡಿಗ್ರಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅಲ್ಲಿ ತುಂಬ ಹೈ ಆಲ್ಟಿಟ್ಯೂಡ್ ಆಗಿರೋದ್ರಿಂದ ಸ್ವಲ್ಪ ಕೋಲ್ಡ್ ಜಾಸ್ತಿ ಇರುತ್ತೆ. ಲಾಸ್ಟ್ ಟೈಮ್ ನಾವು ಏರ್ಕಾಡಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ, ಸೇಮ್ ಅದೇ ಥರನೇ. ಸೊ ಕತ್ಲೆ ಇದೆ. ಲೆಟ್ಸ್ ಶಿಫ್ಟ್ ಆನ್ ಟು ದ ಹೆಲ್ಮೆಟ್ ಕ್ಯಾಮ್ರಾ. ಮೈಕ್ ಕನೆಕ್ಟ್ ಆಗಿಲ್ಲ, ಬಟ್ ನೋಡಿ ಮಳೆ ಬರ್ತಿದೆ. ಓಕೆ, ಆಡಿಯೋ ಕೇಳ್ತಿದ್ದು ಹಂಗೇ ಅದಕ್ಕೆ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸಡನ್ನಾಗಿ ಮಳೆ ಬಂದ್ಬಿಡುತ್ತೆ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಲ್ಲೇ ಹೋಗ್ಬಿಟ್ಟಾಗತ್ತಲ್ಲ. ಅಲ್ಲ ಆಯ್ತಾ? ರೈಟ್. ಸೊ ವೆಲ್ಕಮ್ ಬ್ಯಾಕ್. ಬೆಳಗ್ಗೆ ಹೆಲ್ಮೆಟ್ ಹಾಕೋಬೇಕಾದ್ರೆ ನೋಡಿರ್ತೀರ ಸ್ವಲ್ಪ ಕತ್ಲೆ ಇತ್ತು. ಆಮೇಲೆ ಅಲ್ಲಿಂದ ನಾವು ಹೊಸಕೋಟೆ ಟೋಲ್ಗೆ ಮೀಟಿಂಗ್ ಪಾಯಿಂಟಿಗೆ ಬಂದ್ವಿ. ಮೀಟಿಂಗ್ ಪಾಯಿಂಟಿಗೆ ಬಂದು ಬಾಯ್ಸ್ ಎಲ್ಲ ಗ್ಯಾದರಪ್ ಆಗಿ ಎಲ್ಲ ಮೀಟಪ್ ಮಾಡಿದ್ವಿ. ಇನ್ನೇನು ಬ್ರೀಫ್ ಆಫ್ ಮಾಡಬೇಕು ಅಷ್ಟರಲ್ಲಿ ಮಳೆ ಶುರು ಆಗೋಯಿತು. ಮಳೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಚಳಿ ಇರುತ್ತೆ, ಎಕ್ಸ್ಟ್ರೀಮ್ ಕೋಲ್ಡ್ ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಫುಲ್ಲು ಮಳೆ, ಜೋರು ಮಳೆ ಶುರು ಆಗೋಯಿತು. ರೈನ್ ಗೇರ್ಸ್ಗಳು ಆಲ್ಮೋಸ್ಟ್ ಯಾರು ಹೇಳಿದೆ ತೊಗೊಂಬರೋಕ್ಕೆ, ನಾನೇ ತೊಗೊಂಬಂದಿರಲಿಲ್ಲ, ಸುಮಾರು ಜನ ತೊಗೊಂಬಂದಿರಲಿಲ್ಲ. ಆಮೇಲೆ ಒಂದು ಅರ್ಧ ಅವರು ವೆಯ್ಟ್ ಮಾಡಿದ್ವಿ ಅಲ್ಲೇ ಟೋಲ್ ಹತ್ರನೇ. ಮಳೆ ಎಲ್ಲ ಕಡಿಮೆ ಆಗಿ ಕಡಿಮೆ ಆದಮೇಲೆ ಬಿಟ್ವಿ. ಬಂದು ಈಗ ಜಸ್ಟು ನಂದಿ ಗ್ರ್ಯಾಂಡ್ ಅಂತ ಹೋಟೆಲು, ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈ ಮದನಪಲ್ಲಿ, ಹೊಸಕೋಟೆಯಿಂದ ಮದನಪಲ್ಲಿ ರೋಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಇವಾಗ ಇಲ್ಲಿಂದ ಅಂಬಾಜಿದುರ್ಗ, ನನ್ನ ಮಕ್ಕಳ ಅಂಬಾಜಿದುರ್ಗ ಹೋಗ್ತಿದ್ವಿ. ಇಲ್ಲಿಂದ ಒಂದು 25 ಕಿಲೋಮೀಟ್ರು ತೋರಿಸ್ತಿದೆ. ಒಂದು 40 ನಿಮಿಷ, ಕರೆಕ್ಟಾಗಿ 9 ಗಂಟೆ ಆಗುತ್ತೆ ಹೋಗೋಷ್ಟರಲ್ಲಿ. ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾವು ಹೋಗಿದ್ದಾಗ ಒಂದು ಬ್ಯಾಕ್ ಸೈಡ್ ಟ್ರಯಲ್ ಇದೆ, ಸಖತ್ತಾಗಿತ್ತು. ಎಕ್ಸ್ಟ್ರೀಮ್ ಟ್ರಯಲು ಹಿಮಾಲಯನ್ 411 ಹೋಗಿದ್ದೆ ನಾನು. ಬಟ್ ಆ ಟ್ರಯಲ್ ಇವಾಗ ಆಗೋದಿಲ್ಲ, ಬಿಕಾಸ್ ಎಲ್ಲ ಲಾಂಗ್ ಹೋಗ್ಬೇಕಲ್ಲ ನಾವು. ಆಮೇಲೆ ಎಲ್ಲ ಬಿಗಿನರ್ಸ್ ತುಂಬ ಇದ್ದಾರೆ. ಹೆಂಗೋ ನಮಗೆ ಬರ್ತದೆ, ಇದು ಮಾಡ್ತಾನೆ ನನ್ನ ಮಗ ಬರ್ತಿರೋದ ಈ ಕಡೆ ನನ್ನ ಮಗ, ನಮಗೆ ಬ್ಲಿಂಕ್ ಮಾಡೋತ್ತಿರ. ನನ್ನ ಮಕ್ಕಳು. ಸೊ ಅದು ಅಂಬಾಜಿದುರ್ಗ ಆ ಬ್ಯಾಕ್ ಟ್ರಯಲೆಲ್ಲ ಹೋದರೆ ಕಷ್ಟ, ಬಿಕಾಸು ಅದು ತುಂಬ ಎಕ್ಸ್ಟ್ರೀಮ್ ಇದೆ, ತುಂಬ ಬಂಡೆಕಲ್ಲು ಒಳ್ಳೆ ಇದಾಗಿದೆ. ಅದಕ್ಕೋಸ್ಕರನೇ ಬಂದು ಟ್ರಯಲ್ ಮಾಡಿದ್ರೆ ಮಾಡೋಣ, ಒಂದು ಸಲ ಪ್ಲ್ಯಾನ್ ಮಾಡೋಣ. ಆಲ್ಮೋಸ್ಟ್ ಆಯಿತು ಪ್ಲ್ಯಾನ್ ಮಾಡಿ 2 ವರ್ಷ ಆಗಿರ್ಬೇಕೇನೋ ಅಂಬಾಜಿದುರ್ಗ ಲಾಸ್ಟ್ ಟೈಮ್ ಪ್ಲ್ಯಾನ್ ಮಾಡಿ. ಇನ್ನೊಂದು ಸಲ ಅದಕ್ಕೋಸ್ಕರನೇ ಪ್ಲ್ಯಾನ್ ಮಾಡ್ಕೊಂಡು ಬರೋಣ. ಅದು ವೈರಲ್ ಆಗೋದಕ್ಕೆ ಮುಂಚೆ ಪ್ಲ್ಯಾನ್ ಮಾಡಿದ್ದೆ ನಾನು. ಆವಾಗ ವೈರಲ್ ಆಗಿರಲಿಲ್ಲ, ಜಾಗ ಯಾರೂ ಗೊತ್ತಿರಲಿಲ್ಲ, ಕ್ರೌಡು ಕಡಿಮೆ ಇತ್ತು. ನಾವು ಮಾತ್ರ ನಮ್ಮ ಟೀಮ್ ಮಾತ್ರ ಜಾಸ್ತಿ ಇತ್ತು, ಬಂದಿದ್ವಿ. ಅವಾಗೆಲ್ಲ ಏನು ಗೇಟ್ ಏನೂ ಹಾಕಿರಲಿಲ್ಲ.
ನಾವು ಬಂದು ಹೋದ್ಮೇಲೆ ಸ್ವಲ್ಪ ತಿಂಗಳಿಗೆ ವೈರಲ್ ಆಗೋಯ್ತು ವ್ಯೂಗೋಸ್ಕರ. ಆಮೇಲೆ ಗೇಟ್ ಹಾಕ್ಬಿಟ್ರು, ಟೈಮಿಂಗ್ಸ್ ಹಾಕ್ಬಿಟ್ರು, 9 ಗಂಟೆ ಒಳಗಡೆ ಬಿಡೋಲ್ಲ ಅಂತ. ಸೊ ಈ ಥರ ಎಲ್ಲ ಆಗೋಯ್ತು, ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೆ. ಬಟ್ ಇವಾಗ ನಾವು ಹೋಗೋಷ್ಟು 9 ಗಂಟೆ ಆಗುತ್ತೆ, ಕ್ಲೋಸ್ ಮಾಡಿದ್ರೂ ಓಪನ್ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಪ್ಲ್ಯಾನ್ ಮಾಡಿಕೊಂಡೆ. ಹೆಂಗಿದ್ರು ಹಾರ್ಸ್ಲಿ ಹಿಲ್ಸಲ್ಲಿ ದೂರ ಹೋಗಿ ನೋಡೋದು ಏನೂ ಇಲ್ಲ, ಎಲ್ಲ ವಾಕೇಬಲ್ ಡಿಸ್ಟೆನ್ಸೇ. ಮತ್ತು ಅಲ್ಲಿ ಏನಿದ್ರು ಮೇಯ್ನಾಗಿ ವೆದರ್ಗೆ, ಆ ಘಾಟ್ ರೋಡು, ಆ ಒಂದು ಎಕ್ಸ್ಪೀರಿಯನ್ಸ್ಗೆ, ಇಟ್ಸ್ ಅ ಕೈಂಡ್ ಆಫ್ ಊಟಿ ಆಫ್ ಆಂಧ್ರ ಪ್ರದೇಶ. ಸೊ ಆ ಎಕ್ಸ್ಪೀರಿಯನ್ಸ್ಗೋಸ್ಕರ ಹೋಗ್ತಿರೋದು. ಸೊ ಹೋಗ್ತಾ ಏನು ನೋಡೋಕ್ಕಿರಲ್ಲ, ಅಟ್ಲೀಸ್ಟ್ ಇರೋದು ಇರಲಿ, ಎಲ್ಲ ಒಂದು ಟ್ರಯಲ್ ಫೀಲ್ ಇರಲಿ, ಒಂದು ಆಫ್ ರೋಡ್ ಫೀಲ್ ಇರಲಿ, ಟಚ್ ಅಪ್ ಇರಲಿ ಅಂತ ಇದು ಮಾಡ್ತಾ ಇರೋದು. ಬಟ್ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮು ಬಂದಿದ್ದಲ್ಲ, ಬಂದು ಹೋಗ್ಬೇಕಾದ್ರೆ ಒಳ್ಳೆ ಲೇರಡ್ ಥರ ಫೀಲ್ ಕೊಡುತ್ತೆ ನಿಮಗೆ. ಅದು ರಿಟರ್ನ್ ಬರ್ಬೇಕಾದ್ರೆ ರೋಡು ಸಖತ್ತಾಗಿರುತ್ತೆ. ಅದು ತೋರಿಸ್ತೀನಿ ಆಮೇಲೆ, ಡ್ರೋನ್ ಶಾಟಲ್ಲಿ ತೋರಿಸ್ತೀನಿ ನಿಮಗೆ. ಕ್ರೇಜಿ ವಾವ್, ಕ್ರೇಜಿ ನೋಡಿ. ಅಲ್ಲಿ ವ್ಯೂ ನೋಡಿ ಸಖತ್ತಾಗಿ ಕಾಣ್ತಿದೆ. ಅಲ್ಲಿಗೆ ಹೋಗ್ಬಿಟ್ರೆ ನಾವು ಒಂದು ಟರ್ನ್ ತೊಗೊಂಡು ಆಲ್ಮೋಸ್ಟ್ ನಮಗೆ ಲೇರಡಾಗಿ ಫೀಲ್ ಕೊಡುತ್ತೆ. ಅದು ತೋರಿಸಿ ನೋಡಿ ಟ್ರಯಲ್ಸ್ ಹೆಂಗಿದೆ ಅಂತ. ಲಾಸ್ಟ್ ಟೈಮ್ ನೀವು ಬಂದಿರೋದಲ್ಲ, ತೋರಿಸ್ತೀನಿ ನೋಡಿ ಟ್ರಯಲ್ ಹೆಂಗಿದೆ ನೋಡಿ. ಅಲ್ಲಿ ಸಖತ್ತಾಗಿ ಕಾಣುತ್ತೆ ಟ್ರಯಲ್. ಅದು ಒಂಥರ ಲೇರಡ್ ಆಗ್ತಾರ, ಫುಲ್ಲು ಕರು ಹಿಂಗೆ ಹೋಗುತ್ತೆ ರೋಡು. ಇಲ್ಲಿ ಆರಾಮ್ಸೆ ಕಾರೆಲ್ಲ ಹೋಗುತ್ತೆ. ಬಟ್ ಆ ಕಡೆಯಿಂದ ಒಂದು ಟ್ರಯಲ್ ಇದೆ, ಅದು ಕ್ರೇಜಿ. ಬ್ಯೂಟಿ. ವಾವ್. ಬ್ಯೂಟಿ, ಆರಾಮ್ಸೆ ಬರ್ಬೋದು. ಜೈ ಶ್ರೀರಾಮ್. ಬರ್ಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತೆ ಡ್ರೋನ್ ಶಾಟ್ಗೆ. ಕ್ರೇಜಿ. ವಾವ್. ಹಿಡ್ಕೊಳ ಗಟ್ಟಿಗೆ ಪೀಕಿದ್ದು ಹೋಗ್ಬಿಟ್ಟು ಆಮೇಲೆ ಒಬ್ಳೆ ಹೆಂಡ್ತಿ. ಓ ಬ್ಯೂಟಿ. ಕ್ರೇಜಿ. ಲಾಸ್ಟ್ ಟೈಮ್ ಬಂದಾಗ ಈ ಥರ ಬಂಡೆಕಾಯಿ ಮೇಲೆ ಬಂದಿದ್ದು ನಾವು, ಸಖತ್ತಾಗಿತ್ತು. ಆಫ್ ರೋಡ್ ಮಾತ್ರ ಆ ಕಡೆ ಟ್ರಯಲ್ ಇದೆ, ಅದು ಕ್ರೇಜಿ ಇದೆ. ಇನ್ನು ಇದು ಈಸಿ ಪೀಸಿ. ನೋಡಿ ಇಲ್ಲಿ ಎಂಟ್ರಿ ಇದೆ. ಆ ಟ್ರಯಲ್ ಯಾರೋ ಮೋಸ್ಟ್ಲಿ ಮುಚ್ಚಾಕ್ಬಿಟ್ಟವ್ರೆ, ಹಂಗೆ ಬರಬಾರ್ದು ಅಂತ. ಅಲ್ಲಿ ಮುಚ್ಚಾಕ್ಬಿಟ್ಟಿದ್ದಾರೆ. ಅದೇ ಹೇಳ್ತಿರೋದು, ಮುಚ್ಚಾಕ್ಬಿಟ್ಟಿದ್ದಾರೆ ಟ್ರಯಲು. ಹಂಗೆ ಬರಬಾರ್ದು ಅಂತ. ಓ ಕ್ರೇಜಿ ನೋಡಿ. ಅಲ್ಲಿ ಟ್ರಯಲ್ ಇತ್ತು ಕಣ, ಹೇಳ್ತೀನಿ. ಹಾಂ,
ಲಾಸ್ಟ್ ಟೈಮ್ ಬಂದಾಗ ನೋಡು ಅಲ್ಲಿ ಟ್ರೆಂಚ್ ಇದೆ ಗೊತ್ತಾ, ಹಂಗೆ ದಾರಿ ಇದ್ದಿದ್ದು ಅಲ್ಲಿ ಇದಾಕ್ಬಿಟ್ಟು ಇದು ಹಾಕ್ಬಿಟ್ಟಿದ್ದಾರೆ. ಅದು ಫುಲ್ ಎಕ್ಸ್ಟ್ರೀಮ್ ಆಗಿ ಸಖತ್ ಕ್ರೇಜ್ ಆಗಿದೆ. ಇನ್ನೂ ಇದೆ ನೋಡಿ. ಅಲ್ಲಿದ್ದಾಗ ಲಾಸ್ಟ್ ಟೈಮ್ ಬಂದಾಗ ಅಲ್ಲೆಲ್ಲ ಊರಿದೆ ಗೊತ್ತಾ, ಊರಿಂದ ಶುರು ಆಗುತ್ತೆ. ಹಂಗೆ ಹೋಗಿ ಆ ಕಡೆಯಿಂದ ಬಂದು ಅಲ್ಲೊಂದು ಸಣ್ಣ ರಿವರ್ ಕಡೆ ಇದೆ, ಅಂದರೆ ಓಡಿ ಕ್ರಾಸಿಂಗ್ ಇದೆ. ಹಂಗೆ ಬಂದು ಫುಲ್ಲು ಬಂಡೆನೇ, ಹಿಂಗೆ ಬಂದು ಅಲ್ಲಿ ಬರಬೇಕು. ಟೆಂಚ್ ಮಾಡಿಬಿಟ್ಟಿದ್ದಾರೆ ಫುಲ್ಲು, ಹಿಂಗೆ ಬರಬಾರ್ದು ಯಾರೂ ಅಂತ. ಈ ಕಡೆ ಅಲೋ ಮಾಡ್ತಾಯಿಲ್ಲ, ಬಟ್ ಕ್ರೇಜಿ ಇದೆ. ಏನಕ್ಕೆ ಅಲ್ಲಿವರೆಗೂ ಹೋಗುತ್ತೆ ಅಲ್ಲೆಲ್ಲ ಅಲ್ಲಿವರೆಗೂ ಹೋಗುತ್ತಪ್ಪ ಬೈಕೆಲ್ಲ. ಆಮೇಲೆ ಸ್ವಲ್ಪ ಮೇಲೆ ಹತ್ತಬೇಕು, ಮೇಲೆ ಹೋಗ್ಬೇಕು ಅಂದರೆ. ಎಲ್ಲರೂ ಬಂದ್ರಲ್ಲ? ಕ್ರೇಜಿ ಓಹೋ ಕ್ರೇಜಿ ಹತ್ತು ಭೈರವ ಹತ್ತು. ಬ್ಯೂಟಿ ಬಂತು ಆಲ್ಮೋಸ್ಟ್. ನೋಡಲ್ಲ, ಫುಲ್ ಟೆಂಚ್ ಮಾಡಾಕ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಟೆಂಚ್ ಮಾಡಿ ಇಟ್ಬಿಟ್ಟಿದ್ದಾರೆ, ಹೋಗ್ಬಾರ್ದು ಅಂತ. ಅದು ಇವರು ಬಂದು ಹಾಳು ಮಾಡ್ತಾರಲ್ಲ, ಅದು ಬಂದಿರೋದು. ಮುಣ್ಗಿ ಬಂದೋಗಲ್ಲ, ಇದು ಮಾಡಿಬಿಡ್ತಾರೆ, ಜನ ಜಾಸ್ತಿ ಆಗ್ತಾರೆ. ಅವಾಗ ಏನಾರು ಆದರೆ ಗೌರ್ಮೆಂಟ್ ಅವ್ರನ್ನ ಹಿಡ್ಕೊತಾರಲ್ಲ, ಏನ್ರಿ ಮಾಡ್ತಿದ್ರಿ ನೀವು, ನಿಮ್ಮ ಜವಾಬ್ದಾರಿ ಕಣ್ರಿ, ಅದು ಇದು ಅಂತಾರೆ, ಅವ್ರನ್ನ ನುಗ್ಗಿತಾರೆ. ಅದಕ್ಕೆ ಪಾಪ ಅವರು ರಿಸ್ಟ್ರಿಕ್ಟ್ ಮಾಡಿಬಿಡ್ತಾರೆ ಅಷ್ಟೇ. आराम से ಅವನೇನು ಮಾಡ್ದ ಪಾಪ ಹುಡುಗ. ಕ್ರೇಜಿ ಓ ಫುಲ್ ಅಪ್ಪು ಫುಲ್ ಕ್ರೌಡ್ ಬಂದ್ಬಿಟ್ಟಿದೆ. ಗಾಡಿ ಅಲ್ಲೂ ಮೇಲೆ ಹೋಗ್ತಿತ್ತು ಮುಂಚೆ, ಗೇಟ್ ಹಾಕ್ಬಿಟ್ಟವ್ರೆ ನೋಡಿ. ಎಲ್ಲ ವೈರಲ್ ಆಗಿಬಿಟ್ರೆ ಹಿಂಗೆ ಗೇಟ್ ಹಾಕ್ಬಿಡ್ತಾರೆ. ಗಾಡಿ ಅಲ್ಲರಿಗೂ ಹೋಗ್ತಿದ್ವಿನ, ಗಾಡಿ ಅಲ್ಲರಿಗೂ ಹೋಗ್ತಾಯಿತ್ತು. ಇಲ್ಲ ಕಣ, ನೀನೇ ಹೇಳ್ಕೊಬೇಕು, ನೀನೇ ಮಾಡ್ಕೋಬೇಕು. ಇಲ್ಲಿ ಅವ್ನು ನೋಡು, ಬ್ರೂಸ್ಲಿ ನೋಡು, ಬ್ರೂಸ್ಲಿ ಲಾಸ್ಟ್ ಅಲ್ಲ ಎರಡಲ್ಲಿ ನಾನು ಬ್ರೂಸ್ಲಿ ಅಂದಿದ್ದು ಅವ್ನು ಫುಲ್ ಮೋಟಿವೇಶನ್ ಆಗ್ಬಿಟ್ಟು ಇವಾಗ ಬ್ರೂಸ್ಲಿ ಥರನೇ ಪ್ರವೇಶ ಮಾಡ್ಕೊಂಡು ಇವಾಗ ಏನು ಸಾಫ್ಟ್ ಆಗುತ್ತೆ, ಏನು ಗಟ್ಟಿ ಆಗುತ್ತೆ.
ಆರೋಗ್ಯ ತಪಾಸಣೆ ಅಲ್ಲಿ ನೋಡ್ರು ಅಲ್ಲಿ 53 ವರ್ಷ ಅಂತ ಅಂಕಲ್ಗೆ. ಅಲ್ಲಿರೋ ಫಸ್ಟ್ ಹೋಗ್ತಾರೆ, ಮುಂದೆ ಹೋಗ್ತಿರೋರ್ಗೆ ಅದೇ ಓಲ್ಡ್ ಇಸ್ ಹೆಂಗೆ ಹೋಗ್ತಾರೆ. ಓಲ್ಡ್ ಇಸ್ ಗೋಲ್ಡ್ ಅಲ್ಕಾಗ ಹಂಗೆ ಹೋಗ್ತಾರೆ. ಏನು ಚೆನ್ನಾಗಿದೆ ಮಿಷಿನ್ ಟೈಮ್ ಟು ಟೈಮ್ ಸರ್ವಿಸ್ ಮಾಡಿರ್ತಾರೆ. ಆಯಿಲ್ ಬಿಟ್ಟಿರ್ತಾರೆ. ಅಲ್ಲ ಹಳೆ ಇಂಜಿನ್ಗಳು ಕಾರ್ಬೊರೇಟರ್ ಹಾಕಿರ್ತಾರೆ, ಒಳ್ಳೆ ತಾಕತ್ ಜಾಸ್ತಿ. ಇವಾಗ ಬರ್ತಿರೋದೆಲ್ಲ BS6 ನಾಮ್ಸು. ಸೌಂಡೇ ಬತ್ತೀರಾ. ಎಲೆಕ್ಟ್ರಿಕ್ ಮಾಡ್ಬಿಟ್ಟವ್ರೆ. ಯಾವಾಗ ಚಾರ್ಜ್ ಖಾಲಿ ಆಗುತ್ತೋ ಏನೋ. ಸೆನ್ಸರ್ಗಳು ಜಾಸ್ತಿ. ಒಂದು ಸೆನ್ಸರ್ ಕಟ್ಟೈತಾನೆ ಮುಗೀತು ನಿಮ್ದೆಲ್ಲ. ಬೇಕಾದ್ರೆ ಸೆನ್ಸ್ ಆಯ್ತದೋ ಇಲ್ವೋ ಅಂತ ಡೌಟ್. ಮಾಲ್ ಫಂಕ್ಷನ್ ಇಳಿಬೇಕಾದ್ರೆ ಎಲ್ಲ ಸೆನ್ಸರ್ ವರ್ಕ್ ಆಗುತ್ತೆ ಇಲ್ಲ ಅಂತ. ಪ್ಲಸ್ ಮೈನಸ್ ಡ್ರಮ್ಮು ಅಲ್ಲ ಕಣ, ಒಳ್ಳೆ ಹೆಂಡ್ತಿಗೂ ಹತ್ತಕ್ಕೂ ಏನು ಸಂಬಂಧ? ಅಂದ್ರೆ ನೆಕ್ಸ್ಟ್ ಎತ್ಕೊಂಡು ಹೋಗಕ್ಕೆ ಸ್ಟ್ಯಾಮಿನಾ ಮೈಸೂರಿಂದ ಒಳ್ಳೆ ಎಂಟ್ರಿ ಕೊಡ್ತಾರೆ. ಅಲ್ಲ ಮೊನ್ನೆ ಬೆಂಗಳೂರು ಕೇಸ್ ಆಯ್ತಲ್ಲ, ಹತ್ತಿಲ್ಲ ಅಂತಾನೆ ಸೂಸೈಡ್ ಮಾಡ್ಕೊಬಿಟ್ಟು. ಯಾರು ಅದು ನೀವು ಏನಂತ ನೀವು ಅನ್ಕೋಬೇಕು. ಯಪ್ಪ ನೆಕ್ಸ್ಟ್ ಮಾಡ್ಸನ್ ಬಾ, ನಿಂಗೋಸ್ಕರನೇ. ಓಹೋ, ಇಲ್ಲಿವರೆಗೂ ರೋಡ್ ಥರ ಇತ್ತು, ಈಗ ಸ್ಟೆಪ್ಸು. ಇಲ್ಲ ಇದೆ, ನಡೀರಿ ಮೋಟಿವೇಟ್ ಮಾಡ್ಕೊಳ್ಳಿ. ಏನು ಕಿಡ್ನಿ ಜಾರ್ಬಿಟ್ಟು ಅಯ್ಯಪ್ಪ, ನಾಳೆ ಬೆಳಗ್ಗೆ ಕುತ್ಕೋಬೇಕಾದ್ರೆ ಸರ್ ಬ್ರೋ ಕಿಡ್ನಿ ಬಿದ್ದದ್ದು. ಅವಾಗ ನೋಡ್ಕೊತಾ ಇರೋರು. ಲಾಸ್ಟು ಹುಷಾರು. ಹತ್ತು ಐಸಾ ಕಿಡ್ನಿ ಬಿದ್ರೆ ಇಟ್ಕೊಳ್ಳಂತ. ಚೀಲ ಓಪನ್ ಮಾಡಿ. ಅಣ್ಣ ನನ್ನ ಕೈಲಾಗ್ತಾ ಇಲ್ಲ ಗೆದ್ಬಿಟ್ಟೆ ಬರ್ಬಾ. ಅಲ್ಲ, ನಾನು ಅವಾಗ್ಲಿಂದ ಹೇಳ್ತಿರೋದು ಏನು, ಅದು ಕೈ ಮುಗ್ದಂಗಿಲ್ಲ, ಅದು ಬೇರೆ ಥರನೇ. ದಸಲಿ ಅದು ಕೈ ಮುಗ್ದಂಗಿಲ್ಲ, ಅದು ಬೇರೆ ಎಲ್ಲೋ ಎಂತಾಗಿದೆ. ಬೇರೆ ಕಡೆ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಇಲ್ಲ ಅದು ಏನು ದೀರ್ಘ ನಮಸ್ಕಾರ. ಹಿಂಗೆ ಬುದ್ಧಿ ಕಿತ್ಕೊಂಡ್ಬಿಡೈತೆ.